ಮಿರಾಕಲ್ ಅಂತ ಹೇಳಬೇಕೋ ಅಥವಾ ಲಕ್ ಅಂತ ಹೇಳಬೇಕೋ, ಎಲ್ಲೋದ್ರೂ ಕೆಫೆ ಹುಡ್ಕೊಂತೀವಿ. ಅವಿಸ್ ಟೇಸ್ಟ್. Hello family members, welcome back to my channel. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಪೂಜೆ ಹಿಂದಿನ ದಿನ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ಕೊಂಡು ಎಲ್ಲೋಗಿದೆ ಅನ್ನೋದನ್ನ ನೀವು ನೋಡಿದ್ದೀರಾ. ಈ ಒಂದು ವಿಡಿಯೋಲಿ ಪೂಜೆ ಹೇಗೆಲ್ಲ ಆಯಿತು, ಖುಷಿ ಆಯಿತಾ ನಮಗೆ, ಆ್ಯಂಡ್ ಅದೊಂದು ಪವಾಡ ಏನಾಯಿತು, ಆ್ಯಂಡ್ ಅದು ಲಕ್ ಅಂತನ, ಯಾವ ರೀತಿ ಇದು ಖುಷಿ ಕೊಡ್ತು ಈ ಪೂಜೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆನೂ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಲಕ್ಷ್ಮಿಗೂ ಮತ್ತು ವಿಘ್ನೇಶ್ವರನಿಗೂ ಅಭಿಷೇಕ ಮಾಡಿದ್ವಿ. ಅಭಿಷೇಕ ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಯಿತು. ಅಂದರೆ ವಿದ್ಯಾನ ಭಾಗ ಆ ಥರ ಪೂಜೆನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಫಸ್ಟಿಗೆ ಇಷ್ಟು ಪೂಜೆ ಅಂತೇಳಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಸಿ ಅವರು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ ಕತೆ ಕೇಳಬೇಕಾದ್ರೆ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡಿತ್ತು, ಇನ್ನೂ ಕತೆ ಫುಲ್ಲು ಹೇಳ್ತಿದ್ರು, ಲಾಂಗ್ ಆಗುತ್ತೆ ಅಂತ ನಾನು ಆ್ಯಡ್ ಮಾಡಿಲ್ಲ. ಸ್ವಾಮಿ ಪೂಜೆ ಎಲ್ಲಾದರೂ ಮಾಡ್ತಿದ್ದಾರೆ ಅಂದರೆ ಅವ್ರು ಕರೀಲಿಲ್ಲ ಅಂದರೂ ನಾವು ಹೋದರೆ ತುಂಬ ಒಳ್ಳೆಯದು. ಅದು ನಿಜವಾಗ್ಲೂ ಅಷ್ಟು ಶಕ್ತಿ ಇದೆ ಅಂತ ನಾನು ಅವಾಗಿಂದನೂ ನಂಬಿದ್ದೀನಿ, ಇವತ್ತು ಕೂಡ ನಂಬ್ತೀನಿ. ನಂಬಿರೋದಕ್ಕೆ ನನಗೆ ಒಂದು ಫಲ ಸಿಕ್ತು ಅಂತ ಅನಿಸುತ್ತೆ. ಆ ಒಂದು ಕತೆ ಕೇಳ್ತಾ ಇದ್ರೆ ಹೌದು ಇದೆಲ್ಲ ನಡೆದಿದೆ ಅಂತ ಅನ್ನೋ ಭಾವನೆ ಬರುತ್ತೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿದಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ. ಇದೊಂಥರ ಪೀಸ್ಫುಲ್ ಸಾಂಗ್ ಅಂತಲೇ ಹೇಳ್ಬೋದು. ಪದೇ ಪದೇ ನಾನು ಯೂಟ್ಯೂಬಲ್ಲಿ ಹಾಕಿ ಕಲ್ತಿರೋದು, ಫುಲ್ಲು ಕಲ್ತಿದ್ದೀನಿ. ಸೊ ಇಷ್ಟ ನಂಗೆ ಆ ಸಾಂಗು. ಆಮೇಲೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಮ್ಮ ಇನ್ನೇನೆಲ್ಲ ಮೊನ್ನೆಯಿಂದ ಮಾಡಿದ್ಯಾ, ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗ್ತೀವಿ ಅಂತ ಹೇಳಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀಟಾಗಿ ಸ್ವಲ್ಪ ಒರೆಸ್ಕೊಟ್ಟು ಹೋದರು. ಆ್ಯಂಡ್ ಏನು ಪವಾಡ ಅಂತ ಹೇಳ್ತೀನಿ, ನನಗೊಂದು ಲಕ್ ಅನಿಸಿತ್ತು. ಪ್ರತಿ ಸಲ ಪೂಜೆ ಮಾಡೋಕೆ ನಾವು ಕೂತಾಗಿಂದ ಲಾಸ್ಟ್ ಎದ್ದೊಳ್ಬೇಕಾದ್ರೂ ಬಲಗಡೆಯಿಂದ ಒಂದು 4 to 3 times ಬೀಳ್ತು. ಆ್ಯಂಡ್ ಇನ್ನೊಂದೇನೆಂದರೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ನಾನು ನನ್ನ ಫ್ರೆಂಡ್ ಎಲ್ಲೇ ಹೋದ್ರು ಫುಡ್ ಎಲ್ಲಿ ಚೆನ್ನಾಗಿದೆ, ಈ ಫುಡ್ ಎಲ್ಲಿದೆ, ಕೆಫೆ ಎಲ್ಲಿದೆ ಅಂತ. ಕಾಫಿ ಕುಡಿಬೇಕು ಅಂದ್ಲು, ನಾನು ಒಂದೊಳ್ಳೆ ಕೋಲ್ಡ್ ಕಾಫಿ ಕೊಡಿಸ್ತೀನಿ ಬಾ ಅಂತ ಹೇಳಿ ನಮ್ಮ ಮನೆಗೆ ನಿಯರ್ ಇರೋ ಅಂತ ಕೆಫೆಗೆ ಕರ್ಕೊಬಂದೆ. ಮದುವೆಗೆ 1 ವರ್ಷದ ಹಿಂದೆ ಬಂದಿರೋದಕ್ಕೆ ನಮ್ಮ ಮನೆಗೆ ಇವತ್ತು ಬಂದಿದ್ದಾಳೆ. ಎಷ್ಟು ಸಲ ಹೇಳಿದ್ರು ಬರ್ತಾ ಇರಲಿಲ್ಲ. ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಫೈನಲಿ ಮತ್ತೆ ಪೂಜೆಗೆ ಅಂತ ಕರೆದಿದ್ದಕ್ಕೆ ಇವತ್ತು ಬಂದಿದ್ದಾಳೆ. ಹೋಗ್ಲಿ ಬಿಡಿ, ವರ್ಷಕ್ಕಾದರೂ ಬಂದ್ಲಲ್ಲ, ಇನ್ನು 2 ವರ್ಷ ಬಿಟ್ಟು ಬರಲಿಲ್ಲ. ಇವಳು ನನಗೆ ಸರ್ವರು, ಚೆನ್ನಾಗಿ ಸರ್ವ್ ಮಾಡ್ತಾಳೆ. ಅವಿಸ್ ಟೇಸ್ಟ್. ಕಾಟ ತಪ್ಪಲಿ ಅಂದ್ಬಿಟ್ಟು ನಾನು ಹೋಗ್ಲಿ ಅಂತ ಕಾಫಿ ಕೊಡ್ಸಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರೆ ಈ ಹುಡುಗಿ ಮನೆಗೆ ಬಂದ್ಮೇಲೆ ಮತ್ತೆ ಕಾಫಿ ಕೇಳ್ತಲ್ಲ ಗುರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿನಕ್ಕೆ 100 ಸಲ ಕೊಟ್ಟರು ಕಾಫಿ ಕುಡಿಯೋದು ಬಿಡಲ್ಲ. ಸೊ 6:30 7 o'clock ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಹೊಟ್ರು. ಅವ್ರಿಗೆಲ್ಲ ಬಾಯ್ ಹೇಳ್ಕೊಂಡು ನಾನು ಹೇಳ್ತಾರೆ ಹೊಟ್ಟೆಗೆ ಇಟ್ಟಿಲ್ಲ ಅಂತೇಳಿ ಹೊಟ್ಟೆಗೆ ಇಟ್ಟು ಮಾಡಿಕೊಂಡು ತಿಂದೆ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ನೀಟಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡು ಹಾಲ್ ಬಂದು ನೋಡ್ತಾ ಇದ್ರೆ ಒಂಥರ ದೇವಸ್ಥಾನ ಫೀಲೇ. MS ಅವ್ರಿಗೆ ಹೂವು ಜಾಸ್ತಿ ಹಾಕಬೇಕು, ಎಷ್ಟು ಹೂವು ತಂದಿದ್ರು ಬಟ್ ಸ್ವಲ್ಪ ಹೂವು ಹಾಕಿದ್ದಾರೆ ಅವರು. ಅಷ್ಟಲ್ಲಿ ಏನು ಹೇಳ್ತೀನಿ ಅಂದರೆ, ನೀವು ಒಂದು ಅಬ್ಸರ್ವ್ ಮಾಡಿ, ಇನ್ನೊಂದು ನಾನೇ ಹೇಳ್ತೀನಿ. ಏನಾದರೂ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಕಾಯಿ ಒಳಗಡೆ ಮೊಳಕೆ ಥರ ಸಿಕ್ತು ಅಂದರೆ ತುಂಬ ಒಳ್ಳೆ ಒಂದು ಖುಷಿ ವಿಷಯ ಅಷ್ಟೇ.